ವಿಚ್ಛೇದಿತ ವಿಧವೆ ಮಹಿಳೆಯರ ಜೊತೆ ಸಂಬಂಧ. ಆತ ಪ್ಲೇ ಬಾಯ್ ಅಂದ್ಕೊಂಡಿದ್ದವರಿಗೆ ಕಾದಿತ್ತು ಶಾಕ್. ಬೆಚ್ಚಿದ ಪೊಲೀಸರು ಮಾಡಿದ್ದೇನು ನೋಡಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 15 ಮಹಿಳೆಯರನ್ನ ಮದುವೆ ಆಗಿದ್ದ ಅನ್ನುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಬಹಿರಂಗಪಡಿಸಿದ್ರು. ಇದರ ನಡುವೆ ಈಗ ಬರೋಬ್ಬರಿ 80 ವಿಚ್ಛೇದಿತ ವಿಧವೆ ಮಹಿಳೆಯರಿಗೆ ವಂಚನೆ ಮಾಡಿದ್ದ ಆರೋಪಿಯನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. 17 ಬಾರಿ ವಿವಾಹವಾಗಿ ನಾನವನಲ್ಲ ಅಂತಿದ್ದವನು ಆಸಾಮಿಯ ಕಥೆಯನ್ನು ಕೂಡ ನಾವು ಕೇಳಿದ್ದೀವಿ. ಅಸಲಿ ಘಟನೆ ಏನು, ಆತನ ಬಂಧನ ಆಗಿದ್ದು ಹೇಗೆ, ಬಂಧಿತ ವ್ಯಕ್ತಿಯ ಇತಿಹಾಸ ಕೆದಕಿದಾಗ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಆತ ತನ್ನ ಜಾಲವನ್ನ ಒಂದೆರಡಲ್ಲ ಅನೇಕ ರಾಜ್ಯಗಳಲ್ಲಿ ಹರಡಿದ್ದ. ನಮಸ್ಕಾರ, ಸ್ಪೇನ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. 80 ವಿಚ್ಛೇದಿತ ವಿಧವೆ ಮಹಿಳೆಯರ ಜೊತೆ ಸಂಬಂಧ. ಆತ ಪ್ಲೇ ಬಾಯ್ ಅಂದ್ಕೊಂಡಿದ್ದವರಿಗೆ ಕಾದಿತ್ತು ಶಾಕ್. ಬೆಚ್ಚಿದ ಪೊಲೀಸರು ಮಾಡಿದ್ದೇನು ನೋಡಿ. ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಜಗತ್ತೇ ಬೆಚ್ಚಿ ಬೀಳುವಂತಹ ಕೆಲಸ ಮಾಡಿದ ವ್ಯಕ್ತಿ ಈಗ ಮೈಸೂರಲ್ಲಿ ಒಂದು ಕಡೆ ತಗಲಾಕೊಂಡಿರೋ ಘಟನೆ ನಡೆದಿತ್ತು. ಈತ 15 ಮೈಸೂರಿನ ಹೆಣ್ಣು ಮಕ್ಕಳ ಜೊತೆ ಕುವೆಂಪು ನಗರ ಠಾಣಾ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ಮಹಿಳೆಯರನ್ನ ಮದುವೆ ಆಗಿದ್ದ ಅನ್ನುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಬಹಿರಂಗಪಡಿಸಿದ್ರು. ಇದರ ನಡುವೆ ಈಗ ಬರೋಬ್ಬರಿ 80 ವಿಚ್ಛೇದಿತ ವಿಧವೆ ಮಹಿಳೆಯರಿಗೆ ವಂಚನೆ ಮಾಡಿದ್ದ ಆರೋಪಿಯನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಹೌದು, ಈ ತರಹದ ಘಟನೆಗಳು ಒಂದ ಎರಡ. ಈ ಹಿಂದೆ ಅಂದ್ರೆ 15-80 ಘಟನೆ ಆಗೋದಕ್ಕೂ ಮುಂಚೆ 17 ಬಾರಿ ವಿವಾಹವಾಗಿ ನಾನವನಲ್ಲ ಅಂತಿದ್ದವನು ಆಸಾಮಿಯ ಕಥೆಯನ್ನು ಕೂಡ ನಾವು ಕೇಳಿದ್ದೀವಿ. ಹೌದು, ಉಪೇಂದ್ರ ಸ್ಟೈಲ್ ಸಿನಿಮಾವೊಂದರ ಸಂಭಾಷಣೆ ನಿಮಗೆ ಗೊತ್ತೇ ಇರಬೇಕು. ಅಲ್ಲಿ ವಿವಾಹವಾದ ದಂಪತಿಗಳ ಜೀವನ ಸರಿ ಮಾಡೋದಕ್ಕೆ ನಟ ಯಶಸ್ವಿಯಾಗಿ ಕೋರ್ಟ್ನಲ್ಲಿ ವಾದ ಮಾಡಿ ಗೆಲ್ತಾನೆ. ಆದರೆ ಈ ನಿಜವಾದ ವರದಿಯಲ್ಲಿ ಆರೋಪಿ ಬರೋಬ್ಬರಿ 17 ಯುವತಿಯರನ್ನ ವಿವಾಹ ಆಗಿದ್ದು ನಾನವನಲ್ಲ ಅಂತಿದ್ದಾನೆ. ವಿವಿಧ ರಾಜ್ಯಗಳ ಮಧ್ಯ ವಯಸ್ಕ ವಿದ್ಯಾವಂತ ಮತ್ತು ಸ್ಥಿತಿವಂತ ಮಹಿಳೆಯರನ್ನ ವಿವಾಹ ಆದಂಥ ಒಡಿಶಾದ 66 ವರ್ಷದ ಪುರುಷನ ಪಟ್ಟಿಯಲ್ಲಿ ಇನ್ನೂ 3 ಪ್ರಕರಣಗಳು ಕೂಡ ಮುಂಚೂಣಿಯಲ್ಲಿ ಇದ್ವು. ಬರೋದ್ರೊಂದಿಗೆ ಪತ್ನಿಯರ ಸಂಖ್ಯೆ 17ಕ್ಕೆ ಏರಿಕೆಯಾಗಿದ್ದಂತೆ. ಪ್ರಸ್ತುತ ನ್ಯಾಯಾಂಗ ಬಂಧನದಲ್ಲಿರುವ ವ್ಯಕ್ತಿ 17 ಬಾರಿ ಮದುವೆ ಆಗಿದ್ದ ಅಂತ ಈ ಹಿಂದೆ ಆರೋಪ ಕೇಳಿಬಂದಿತ್ತು. ಈಗ ವಿಚಾರಣೆ ನಡೆಸಿದಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ವೈದ್ಯರ ನಕಲಿ ಗುರುತಿನ ಚೀಟಿ ಇಟ್ಕೊಂಡು ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಈತ ತನ್ನ ಕುತಂತ್ರ ಬುದ್ಧಿ ತೋರಿಸಿ ವಿವಾಹ ಆಗ್ತಿದ್ದ. ಛತ್ತೀಸ್ಗಢದ ಚಾರ್ಟೆಡ್ ಅಕೌಂಟೆಂಟ್ ಹಾಗೆ ಅಸ್ಸಾಂನ ವೈದ್ಯೆ ಉನ್ನತ ವ್ಯಾಸಂಗ ಮಾಡಿದ್ದ ಯುವತಿಯನ್ನ ವಿವಾಹ ಆಗಿರುವ ಪ್ರಕರಣ ಇದೀಗ ಬೆಳಕಿಗೆ ಬಂದಿತ್ತು. ಅಷ್ಟೇ ಅಲ್ಲ, ಒಡಿಶಾದ ಜಗತ್ಸಿಂಗ್ಪುರ್ ಜಿಲ್ಲೆಯ ವಿದ್ಯಾರ್ಥಿನಿಗೆ ವೈದ್ಯಕೀಯ ಕಾಲೇಜಿನಲ್ಲಿ ಸೀಟು ಕೊಡಿಸುವುದಾಗಿ ಭರವಸೆಯನ್ನು ನೀಡಿ 18 ಲಕ್ಷ ರೂಪಾಯಿ ವಂಚಿಸಿರುವ ಆರೋಪ ಕೂಡ ಕೇಳಿಬಂದಿತ್ತು. ಅದಾದ ನಂತರ ಇದೇ ರೀತಿಯ ಪ್ರಕರಣ ಅಂದ್ರೆ 15 ಮಹಿಳೆಯರನ್ನ ವಿವಾಹವಾಗಿ ವಂಚಿಸಿರುವ ಖತರ್ನಾಕ್ ಆಸಾಮಿ ಕೂಡ ಪೊಲೀಸರ ಅತಿಥಿ ಆಗಿದ್ದು ಭಾರೀ ಸದ್ದನ್ನ ಉಂಟು ಮಾಡಿತ್ತು. ಈತ ಕೆಲವೆಡೆ ಡಾಕ್ಟರ್, ಇನ್ನು ಕೆಲವೆಡೆ ಎಂಜಿನಿಯರ್, ಮತ್ತೆ ಕೆಲವೆಡೆ ಸಿವಿಲ್ ಕಾಂಟ್ರಾಕ್ಟರ್. ಹೀಗೆ ಈತನ ಅವತಾರಗಳು ಒಂದೆರಡಲ್ಲ. ಒಂದೊಂದು ಕಡೆ ಒಂದೊಂದು ರೀತಿ ಸೋಗು ಹಾಕಿ ಚಂದದ ಮಾತುಗಳಿಂದ ಮಹಿಳೆಯರನ್ನ ತನ್ನ ಬಲೆಯಲ್ಲಿ ಬೀಳಿಸಿ ವಿವಾಹ ಆಗ್ತಿದ್ದ. ಮೈಸೂರಿನ ಮಹೇಶ್ ಇದೀಗ ಪೊಲೀಸರ ಅತಿಥಿ ಆಗಿದ್ದ ಖತರ್ನಾಕ್ ಕಳ್ಳ ಅಂತಾನೆ ಹೇಳ್ಬೋದು. ಈ ಕದೀಮ ಈವರೆಗೆ ಬರೋಬ್ಬರಿ 15 ಮದುವೆ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಯಾವುದೇ ರೀತಿಯಲ್ಲೂ ತನ್ನ ಬಗ್ಗೆ ಅನುಮಾನ ಬಾರದ ಹಾಗೆ ವರ್ತನೆ ಮಾಡ್ತಿದ್ದ ಈತ ಹೆಣ್ಣು ಮಕ್ಕಳಿಂದಲೇ ಹಣ ಪಡೆದು ಐಷಾರಾಮಿ ಜೀವನ ಕೂಡ ನಡೆಸ್ತಿದ್ದ. ಬೆಂಗಳೂರಿನ ಬನಶಂಕರಿ ಬಡಾವಣೆ ನಿವಾಸಿ ಮಹೇಶ್ ಬಂಧಿತನಾಗಿದ್ದು ವಿಧವೆ ಅವಿವಾಹಿತ ಮಹಿಳೆಯರನ್ನೇ ಈತ ಟಾರ್ಗೆಟ್ ಮಾಡ್ತಿದ್ದ ಎನ್ನಲಾಗ್ತಾ ಇತ್ತು. ಮದುವೆಯಾಗಿ ಮಹಿಳೆಯರನ್ನ ವಂಚಿಸ್ತಾ ಇದ್ದ ಆರೋಪಿ ಹಣ ಚಿನ್ನಾಭರಣ ಕದ್ದು ಪರಾರಿ ಆಗ್ತಿದ್ದ. ಡಾಕ್ಟರ್ ಅಂತ ಹೇಳ್ಕೊಂಡು ಮೈಸೂರಿನ ಮಹಿಳೆಯೊಬ್ಬರನ್ನ ಆನ್ಲೈನ್ನಲ್ಲಿ ಪರಿಚಯಿಸಿಕೊಂಡು ನಂಬಿಸಿ ವಿಶಾಖಪಟ್ಟಣಂನಲ್ಲಿ ಮದುವೆಯಾಗಿದ್ದ. ಕ್ಲಿನಿಕ್ ತೆರಿಬೇಕು, 70 ಲಕ್ಷ ರೂಪಾಯಿ ಹಣ ಬೇಕು, ಸಾಲ ಕೊಡಿಸುವಂತೆ ಮಹೇಶ್ ಒತ್ತಾಯಿಸಿದ್ದ. ಸಾಲ ಕೊಡಿಸುವುದಕ್ಕೆ ಮಹಿಳೆ ಹಿಂದೇಟನ್ನ ಹಾಕಿದ್ರು. ಈ ಹಿನ್ನೆಲೆ ಮಹಿಳೆಗೆ ಕೊಲೆ ಬೆದರಿಕೆ ಹಾಕಿ 15 ಲಕ್ಷ ರೂಪಾಯಿ ಹಣ ಚಿನ್ನಾಭರಣ ಕದ್ದು ಮಹೇಶ್ ಪರಾರಿಯಾಗಿದ್ದ. ಈ ಸಂಬಂಧ ಕುವೆಂಪು ನಗರ ಪೊಲೀಸರಿಗೆ ಮಹಿಳೆ ದೂರು ಕೂಡ ಕೊಟ್ಟಿದ್ರು. ದೂರು ದಾಖಲಿಸಿಕೊಂಡ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿ ಮಹೇಶನ ಹೆಡೆಮುರಿಕೊಂಡು ಕಟ್ಟಿದ್ರು. ಈ ಘಟನೆ ಮಾಸುವ ಮುನ್ನ ಈಗ ಮತ್ತೊಂದು ಅಂದ್ರೆ ಈ ಘಟನೆಗಳಿಗೆ ಸೆಡ್ಡು ಹೊಡೆಯೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದು ಬಯಲಾಗಿದೆ ನೋಡಿ. ಹೌದು, ಈತ ಬರೀ ವಿಚ್ಛೇದಿತ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅವರನ್ನ ಬುಟ್ಟಿಗೆ ಹಾಕಿಕೊಳ್ತಿದ್ದ. 2018ರಿಂದ ಈತ ಒಂದೆರಡಲ್ಲ ಬರೋಬ್ಬರಿ 80 ಮಹಿಳೆಯರನ್ನ ವಂಚಿಸಿ ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾನೆ ಅಂದ್ರೆ ನೀವು ನಂಬಲೇಬೇಕು. ಹೌದು, ಇಂದೋರ್ನಲ್ಲಿ ಪೊಲೀಸರು ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರು.
ಅಸಲಿ ಘಟನೆ ಏನು, ಆತನ ಬಂಧನ ಆಗಿದ್ದು ಹೇಗೆ, ಬಂಧಿತ ವ್ಯಕ್ತಿಯ ಇತಿಹಾಸ ಕೆದಕಿದಾಗ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಆತ ತನ್ನ ಜಾಲವನ್ನ ಒಂದೆರಡಲ್ಲ ಅನೇಕ ರಾಜ್ಯಗಳಲ್ಲಿ ಹರಡಿದ್ದ. ಇಂಗ್ಲಿಷ್, ಹಿಂದಿ ಮತ್ತು ಮರಾಠಿ ಭಾಷೆಗಳಲ್ಲಿ ಪ್ರವೀಣನಾಗಿದ್ದ ಈತ ಮಾಡಿರೋದು ಮಾತ್ರ ಮಣ್ಣು ತಿನ್ನೋ ಕೆಲಸ. ನೇರವಾಗಿ ವಿಷಯಕ್ಕೆ ಬರೋಣ. ಕಳೆದ ಶನಿವಾರ ಮಧ್ಯಪ್ರದೇಶದ ಇಂದೋರ್ನ ಪಿಪ್ಲಿಯಾಹನ್ನಲ್ಲಿ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಆತನ ಹೆಸರು ಸಚಿನ್ ಜಗತಾಪ್. ಇಲ್ಲಿನ ಬಂದ್ಗರ್ನಲ್ಲಿ ವಾಸಿಸ್ತಾ ಇದ್ದ ಈತ ಬರೀ ವಿಚ್ಛೇದಿತ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅವರನ್ನ ಬುಟ್ಟಿಗೆ ಹಾಕೊಳ್ತಿದ್ದ. 2018ರಿಂದ ಈತ ಒಂದೆರಡಲ್ಲ ಬರೋಬ್ಬರಿ 80 ಮಹಿಳೆಯರನ್ನ ವಂಚಿಸಿ ಅವರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸಿದ್ದಾನೆ ಅಂದ್ರೆ ಇದು ನಿಜಕ್ಕೂ ಕೂಡ ಆಶ್ಚರ್ಯಕರ ಘಟನೆ. ಪೊಲೀಸರು ಹೇಳುವ ಪ್ರಕಾರ ಈತ ಮ್ಯಾಟ್ರಿಮೋನಿಯಲ್ಲಿ ಸೈಟ್ಗಳಲ್ಲಿ ಗಂಡನಿಂದ ಡಿವೋರ್ಸ್ ಪಡೆದಂತಹ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದ್ದ. ಅವರ ಸಂಪರ್ಕವನ್ನು ಕೂಡ ಪಡಿತಿದ್ದ. ನಂತರ ಮದುವೆ ಆಗುವುದಾಗಿ ನಂಬಿಸಿ ಅವರನ್ನ ಭೇಟಿಯಾಗಿ ಲೈಂಗಿಕ ಸಂಬಂಧವನ್ನು ಕೂಡ ಮಾಡ್ತಿದ್ದ. ಅಷ್ಟರಲ್ಲಿ ಆತನನ್ನ ಮಹಿಳೆಯರು ನಂಬಿದಾಗ ಅವರಿಂದ ಹಣ, ಚಿನ್ನಾಭರಣ ಪಡೆದು ನಂತರ ಸೈಲೆಂಟ್ ಆಗಿ ಅವರಿಂದ ದೂರ ಆಗ್ತಿದ್ದ. ಈವರೆಗೆ ಈತ ಅನೇಕ ಮಹಿಳೆಯರಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿದ್ದಾನೆ ಅಂತ ತಿಳಿದು ಬಂದಿದೆ. ಈ ಬಗ್ಗೆ ವಿವರಣೆ ನೀಡಿರುವ ಬಂದ್ಗರ್ನ ಪೊಲೀಸ್ ಠಾಣೆಯ ಉಸ್ತುವಾರಿ ಅಶೋಕ್ ಪತಿದಾರ್, ಆರೋಪಿ ಸಚಿನ್ ಜಗತಾಪ್ ಬಂದ್ಗರ್ನಲ್ಲಿ ವಾಸಿಸ್ತಾ ಇರುವ ವಿಚ್ಛೇದಿತ ಮಹಿಳೆಯನ್ನ ವೈವಾಹಿಕ ಸೈಟ್ ಮೂಲಕ ಸಂಪರ್ಕಿಸಿದ್ದಾನೆ. ವಿಚ್ಛೇದಿತ ಅಥವಾ ವಿಧವೆ ಮಹಿಳೆಯನ್ನ ಮಾತ್ರ ಮದುವೆ ಆಗುವುದಾಗಿ ಸೈಟ್ನಲ್ಲಿ ಜಾಹೀರಾತು ಕೂಡ ಕೊಟ್ಟಿದ್ದಾನೆ. ಇದಾದ ನಂತರ ಮಹಿಳೆ ಸಚಿನ್ ಅವರನ್ನ ಸಂಪರ್ಕಿಸಿದ್ದಾಳೆ. ತಾನು ದೊಡ್ಡ ಉದ್ಯಮಿ ಅಂತ ಹೇಳಿಕೊಂಡು ಸುಮಾರು 5 ಬಾರಿ ಆಕೆಯ ಮನೆಗೆ ಹೋಗಿದ್ದಾನೆ. ತನ್ನ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿದ್ದೀನಿ ಮತ್ತು ಫ್ಲಾಟ್ ಖರೀದಿಸಬೇಕು ಅಂತ ಮಹಿಳೆಗೆ ಹೇಳಿ ವಂಚಿಸಿದ ಆತ 3-4 ತಿಂಗಳಲ್ಲಿ 12 ಲಕ್ಷ ರೂಪಾಯಿ ಆನ್ಲೈನ್ ವಹಿವಾಟನ್ನು ಕೂಡ ನಡೆಸಿದ್ದಾನೆ. ಐಫೋನ್ ಕೂಡ ತೆಗೆದುಕೊಂಡಿದ್ದಾನೆ ಅಂತ ವರದಿಯಾಗಿದೆ. ವಿಧವೆಯಿಂದ 3.5 ಲಕ್ಷ ರೂಪಾಯಿ ಪಡೆದಿದ್ದ ಆಸಾಮಿ. ಅದೇ ರೀತಿ ಸಚಿನ್ ಮತ್ತೊಂದು ವೈವಾಹಿಕ ಸೈಟ್ ಮೂಲಕ ಉಜ್ಜಯಿನಿಯ ವಿಧವೆ ಮಹಿಳೆಯೊಂದಿಗೆ ಸಂಪರ್ಕ ಹೊಂದಿದ್ದ. ಆ ಮಹಿಳೆಯು ಕೂಡ ಅವನ ಮಾತುಗಳಿಗೆ ಮರಳಾಗಿದ್ರು ಮತ್ತು 2 ತಿಂಗಳೊಳಗೆ ಸಚಿನ್ ಆ ಮಹಿಳೆಯಿಂದ ಆನ್ಲೈನ್ನಲ್ಲಿ 3.5 ಲಕ್ಷ ರೂಪಾಯಿಗಳನ್ನು ವರ್ಗಾಯಿಸಿದ್ದ. ಇಬ್ಬರು ಮಹಿಳೆಯರಿಗೆ ತಾವು ವಂಚನೆಗೆ ಒಳಗಾಗಿರುವ ಸತ್ಯ ತಿಳಿದಾಗ ಅವರು ಬದ್ಗರ್ನ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಡ್ತಾರೆ. ಮದುವೆಯ ನೆಪದಲ್ಲಿ ವಂಚನೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಹಿಡಿಯೋದಕ್ಕೆ ಪೊಲೀಸರು ಬಲೆಯನ್ನು ಬೀಸ್ತಾರೆ. ಪೊಲೀಸರು ಅವನ ಭಾಷೆಯಲ್ಲೇ ತಂತ್ರ ಹೂಡಿ ಆರೋಪಿಯೊಂದಿಗೆ ಸಂಬಂಧ ಹೊಂದಿದ್ದ ಮಹಿಳೆಯ ಮೂಲಕ ಶನಿವಾರ ಆತನನ್ನ ಭೇಟಿಯಾಗೋದಕ್ಕೆ ಕರೆ ಮಾಡ್ತಾರೆ. ಅವರು ಮಹಿಳೆಯನ್ನ ಭೇಟಿಯಾಗೋದಕ್ಕೆ ಅಲ್ಲಿಗೆ ತಲುಪಿದಾಗ ಪೊಲೀಸರು ಆತನನ್ನ ಬಂಧಿಸ್ತಾರೆ. ಪೊಲೀಸರ ವಿಚಾರಣಾ ಸಂದರ್ಭದಲ್ಲಿ ಆರೋಪಿಯು ಆ ಹುಡುಗಿ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದಿದ್ದಾಗಿ ಹೇಳ್ತಾನೆ. ಮತ್ತೊಂದು ಕಡೆ ಆರೋಪಿಯು 2018ರಿಂದ ಈವರೆಗೆ 80ಕ್ಕೂ ಹೆಚ್ಚು ವಿಧವೆಯರು ಮತ್ತು ವಿಚ್ಛೇದಿತ ಮಹಿಳೆಯರನ್ನ ವಂಚಿಸಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರನ್ನ ಭೇಟಿಯಾಗುವುದು ಅವನ ಕಾರ್ಯವೈಖರಿ ಆಗಿತ್ತು ಅಂತಲೂ ಕೂಡ ಹೇಳಿದ್ದಾನೆ. ಆರೋಪಿ ಸಚಿನ್ ಮೊದಲ ಮದುವೆ ಪುಣೆಯಲ್ಲಿ ಆಗಿದ್ದಾನೆ. ಪ್ರಸ್ತುತ ಅವನು ಮುಂಬೈನ ಹುಡುಗಿಯ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಾನೆ. ಅವರಿಬ್ಬರು ಇಂದೋರ್ನಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ಮಾಹಿತಿ ಹೊರಬಿದ್ದಿದೆ. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.